ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಕ್ಯಾಂಡಿಡ್ ಸಿಎಲ್ ವಜೈನಲ್ ಸಪೋಸಿಟರಿ ಬಗ್ಗೆ. ಕ್ಯಾಂಡಿಡ್ ಸಿಎಲ್ ವಜೈನಲ್ ಸಪೋಸಿಟರಿ ಅಂದ್ರೆ ಏನು, ಯಾವ ಸಮಸ್ಯೆದ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ರೀತಿ ನೀವು ಇದನ್ನ ಯೂಸ್ ಮಾಡಬೇಕು, ಇದನ್ನ ಯೂಸ್ ಮಾಡಿದ್ರೆ ನಿಮ್ಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗಬಹುದಾ, ಯಾರು ಇದನ್ನ ಬಳಸ್ಲಿಕ್ಕೆ ಹೋಗಬಾರ್ದು, ಇದು ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಕ್ಯಾಂಡಿಡ್ ಸಿಎಲ್ ವಜೈನಲ್ ಸಪೋಸಿಟರಿ ನೋಡ್ರಿ, ಇದನ್ನ ಮಹಿಳೆಯರು ಯೋನಿಯಲ್ಲಿ ವಜೈನಲ್ ರೀಜನ್ ಅಲ್ಲಿ ಯಾವುದೇ ರೀತಿ ಬ್ಯಾಕ್ಟೀರಿಯಲ್ ಇಲ್ಲ ಫಂಗಲ್ ಇನ್ಫೆಕ್ಷನ್ ಆದ್ರೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ್ರಿ. ಉದಾಹರಣೆಗೆ ಯಾವ್ದಪ್ಪ ಅಂದ್ರೆ ನೋಡ್ರಿ, ಲ್ಯೂಕೋರಿಯಾ ಬಿಳೆ ಮುಟ್ಟು ಹೋಗೋದು, ವಜೈನಲ್ ಕ್ಯಾಂಡಿಡೇಸಿಯಸ್ ವಜೈನಲ್ ರೀಜನ್ ನಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗೋದು, ಬ್ಯಾಕ್ಟೀರಿಯಲ್ ವಜೈನೈಟಿಸ್, ಬ್ಯಾಕ್ಟೀರಿಯಲ್ ವೆಜಿನೋಸಿಸ್, ನಾನ್ ಸ್ಪೆಸಿಫಿಕ್ ವಜೈನೈಟಿಸ್, ಬ್ಯಾಕ್ಟೀರಿಯಾ ಸಂಬಂಧಿ ಈ ಸಮಸ್ಯೆ ಆಗ್ಯಾವ ಅಂದ್ರೆ ಅದನ್ನ ಕೂಡ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಇದನ್ನ ಬರೆದು ಕೊಟ್ಟಿರ್ತಾರ್ರಿ. ಈ ಸಪೋಸಿಟರೀಸ್ ಒಳಗ ಮೇನ್ ಕಂಟೆಂಟ್ ಏನಿರ್ತೈತಿ ನೋಡ್ರಿ, ಪ್ರತಿ ಒಂದು ವಜೈನಲ್ ಸಪೋಸಿಟರಿ ಏನಿದೆ ಇದ್ರೊಳಗಡೆ ಕ್ಲಿಂಡಾಮೈಸಿನ್ 100 mg ಪ್ರಮಾಣದಾಗ ಇರ್ತೈತಿ, ಮತ್ತೆ ಕ್ಲೋಟ್ರಿಮೆಜೋಲ್ 200 mg ಪ್ರಮಾಣದಾಗ ಇರ್ತೈತ್ರಿ. ಕ್ಲಿಂಡಾಮೈಸಿನ್ ನೋಡ್ರಿ ಬಿಲಾಂಗ್ ಆಗುತ್ತಾ ಕ್ಲಾಸ್ ಆಫ್ ಮೆಡಿಸಿನ್, ಅದಕ್ಕೆ ಆಂಟಿಬಯೋಟಿಕ್ ಅಂತಾರ್ರಿ. ಸೊ ಇದೇನ್ ಮಾಡುತ್ತಪ್ಪ ಅಂದ್ರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಏನಿರ್ತೈತಿ ಅದನ್ನ ಕಡಿಮೆ ಮಾಡಿ ನಿಮ್ಗೆ ಲಕ್ಷಣ ಎಲ್ಲ ಕಡಿಮೆ ಮಾಡ್ತೈತಿ. ಕ್ಲೋಟ್ರಿಮೆಜೋಲ್ ಇದು ಕ್ಲಾಸ್ ಆಫ್ ಮೆಡಿಸಿನ್ ಆಂಟಿ ಫಂಗಲ್ ಬಿಲಾಂಗ್ ಆಗ್ತೈತ್ರಿ. ಸೊ ಫಂಗಲ್ ಇನ್ಫೆಕ್ಷನ್ ಏನಿರ್ತೈತಿ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಇದು ಸಹಾಯ ಮಾಡಿಕೊಡ್ತೈತ್ರಿ. ಈಗ ಇದನ್ನ ಯಾವ ರೀತಿ ನೀವು ಯೂಸ್ ಮಾಡ್ಕೋಬಹುದು, ನಾನು ನೋಡ್ರಿ ಇಲ್ಲಿ ನಿಮ್ಗೆ 2 ಮೆಥಡ್ ಹೇಳ್ಕೊಡ್ತೀನಿ. ಒಂದೇದು ಅಪ್ಲಿಕೇಟರ್ ಹೆಲ್ಪ್ ಲೈನ್ ಹೆಂಗೆ ಇದನ್ನ ನೀವು ಯೂಸ್ ಮಾಡ್ಕೋಬಹುದು, ಇಲ್ಲ ಎರಡನೇದು ಮ್ಯಾನ್ಯುವಲ್ ಮೆಥಡ್. ಒಂದೇದು ನೋಡ್ರಿ ಅಪ್ಲಿಕೇಟರ್ ಮೆಥಡ್ ಅಂದ್ರೆ ಇದ್ರ ಜೊತೆಗೆ ಒಂದು ನಿಮ್ಗೆ ಸಿರಿಂಜ್ ಇಂಜೆಕ್ಷನ್ ತರದ್ ಒಂದು ಕೊಟ್ಟಿರ್ತಾರ ಬೆಳ್ಳೊಂದು. ಸೊ ಅದ್ರ ನೋಡ್ರಿ ಮುಂದಿನ ತುದಿ ಖಾಲಿ ಇರ್ತೈತಿ, ಹಿಂದ ಒಂದು ತೆಳ್ಳಗೆ ಇಂಜೆಕ್ಷನ್ ಜಗ್ತಾರಲ್ರಿ ಆ ರೀತಿ ಇರ್ತೈತಿ ಒಂದು, ಪ್ಲಂಗರ್ ಅಂತ ಅಂತಾರ. ಸೊ ಅದನ್ನ ಇಂಜೆಕ್ಷನ್ ಜಗ್ಗಂಗ್ ಇರ್ತೈತಲ್ಲ ಪ್ಲಂಗರ್ ಹಿಂಜಾಗ್ ಬಿಡ್ರಿ, ಮುಂದಿನ ತುದಿ ಖಾಲಿ ಆಗುತ್ತೆ, ಅಲ್ಲಿ ಮೆಡಿಸಿನ್ ಹಾಕೊಂಡ್ಬಿಡ್ರಿ. ಮತ್ತೆ ನೀವು ಬೆನ್ನಿನ ಮೇಲೆ ಮಲ್ಕೊಂಡ್ಬಿಡ್ರಿ. ಇದು ಏನಿದೆ ಅಪ್ಲಿಕೇಟರ್ ಇದನ್ನ ನಿಮ್ ಯೋನಿ ಒಳಗಡೆ ಇಟ್ಕೊಂಡ್ಬಿಡ್ರಿ. ಆ ಪ್ಲಂಗರ್ ಇಂಜೆಕ್ಷನ್ ತರದ್ದು ಜಗ್ಗಿರ್ತಿರಲ್ಲ ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ಮೆಡಿಸಿನ್ ನೀವು ಯೋನಿ ಒಳಗಡೆ ಹೋಗಿ ಸೆಟ್ಲ್ ಆಗಿಬಿಡ್ತೈತ್ರಿ. ಆ ರೀತಿ ಸೆಟ್ಲ್ ಆದ್ಮೇಲೆ 15 ನಿಮಿಷ ಅದೇ ಪೊಸಿಷನ್ ಮೊಕ್ಕೋರಿ ಬೆನ್ನಿನ ಮೇಲೆ, ಆಮೇಲೆ ನೀವು ಎದ್ದು ನಿಮ್ದು ರೆಗ್ಯುಲರ್ ಕೆಲಸ ಮಾಡ್ಕೋಬಹುದ್ರಿ. ಈಗ ಮ್ಯಾನ್ಯುವಲ್ ಮೆಥಡ್ಲಿ ಅಂದ್ರೆ ನೀವು ನಿಮ್ ಕೈ ಸಹಾಯತಲ್ಲಿ ಯಾವ ರೀತಿ ಇಟ್ಕೋಬಹುದು ಅಂತ ಹೇಳ್ಕೊಡ್ತೇನೆ. ನೋಡ್ರಿ, ನಿಮ್ ಕೈಯಾಗ ಥಂಬ್ ಮತ್ತೆ ಇಂಡೆಕ್ಸ್ ಫಿಂಗರ್ ಅಂದ್ರ ನಿಮ್ದು ಹೆಬ್ಬಟ್ಟು ಮತ್ತ ಒಂದೇ ಬಳೆ ಏನಿರ್ತೈತೆ ನೋಡ್ರಿ, ಅದ್ರ ನಡ್ಬರ್ಕ ವಜೈನಲ್ ಸಪೋಸಿಟರಿ ಏನಿದೆ ಅದನ್ನ ಸಿಗಿಸ್ಕೊಂಡ್ಬಿಡ್ರಿ. ಅದಾದ್ಮೇಲೆ ನಿಮ್ 2 ಬಳ್ಳು ತಗೊಂಡ್ ಹೋಗಿ ಯೋನಿ ಒಳಗ್ ಹೋಗ್ರಿ. ಯೋನಿ ಒಳಗ ಸ್ವಲ್ಪ ಡೀಪ್ ಹೋಗಾದ್ಮೇಲೆ ಬಳ್ಳು ಅಗಲ ಮಾಡಿ ಮೆಡಿಸಿನ್ ಅಲ್ಲೇ ಬಿಟ್ಟು ಬಳ್ಗಳನ್ನು ಹೊಳೆ ತಕ್ಕೊಂಡ್ಬಿಡ್ರಿ. ತಕೊಂಡು ಮತ್ತೆ ನೀವು 15 ನಿಮಿಷ ಅದೇ ಪೊಸಿಷನ್ ಬೆನ್ ಮೇಲೆ ಮಲ್ಕೊಂಡಿರಿ, ಮತ್ತೆ ಎದ್ದು ನೀವು ಕೈಗೆ ತಕೋಬಹುದ್ರಿ. ಈ ರೀತಿ ಮ್ಯಾನ್ಯುವಲ್ ಮೆಥಡ್ಲಿ ಕೂಡ ನೀವು ಇದನ್ನ ಇಟ್ಕೋಬಹುದು. ಇದನ್ನ ಯೂಸ್ ಮಾಡಿದ್ರೆ ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಕೆಲವೊಂದಿಷ್ಟು ಜನರಿಗೆ ಕಂಡು ಬಂದೈತಿ, ಯೋನಿ ಒಳಗೆ ಇಟ್ಕೊಂಡ ತಕ್ಷಣ ಅಲ್ಲಿ ಉರಿ ಚಾಲು ಆಗ್ಬಹುದು, ಇರಿಟೇಷನ್ ಚಾಲು ಆಗ್ಬಹುದು, ಅಲ್ಲಿ ಬಹಳ ಕೆರೆತ ಚಾಲು ಆಗ್ಬಹುದು. ಸೊ ಇದನ್ನ ಯಾರು ಯೂಸ್ ಮಾಡಕ್ ಹೋಗ್ಬಾರ್ದು. ಸೊ ನೋಡ್ರಿ, ಗರ್ಭವತಿ ಮಹಿಳೆಯರು ಮತ್ತೆ ಯಾವ ತಾಯಿ ಅಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರೆ, ಡಾಕ್ಟರ್ ಸಲಹೆ ಇರಲಾರ್ದ ಇದನ್ನ ಯೂಸ್ ಮಾಡಕ್ ಹೋಗ್ಬೇಡ್ರಿ. ಈಗ ಇದ್ರ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಕ್ಯಾಂಡಿಡ್ ಸಿಎಲ್ ವಜೈನಲ್ ಸಪೋಸಿಟರಿ ಇದು ಒಂದು ಬ್ರ್ಯಾಂಡ್ ಹೆಸರು. ಕಂಟೆಂಟ್ ಕ್ಲಿಂಡಾಮೈಸಿನ್ ಕ್ಲೋಟ್ರಿಮೆಜೋಲ್ ಇರ್ತೈತಿ. ಸೇಮ್ ಕಂಟೆಂಟ್ ಇದ್ದಿದ್ವಿ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ತಮ್ಮದು ವಜೈನಲ್ ಸಪೋಸಿಟರಿ ತಯಾರು ಮಾಡಿರ್ತಾರ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ಹೇಳ್ಕೊಡ್ತೀನಿ. ಕ್ಯಾನ್ ಸಾಫ್ಟ್ ಸಿಎಲ್ ವಜೈನಲ್ ಸಪೋಸಿಟರಿ, ನ್ಯೂ ಫಾರ್ CD3 ವಜೈನಲ್ ಸಪೋಸಿಟರಿ, ಆಮಿಡಿಲ್ ಸಿ ವಜೈನಲ್ ಸಪೋಸಿಟರಿ, 3 ನೈಟ್ ವಜೈನಲ್ ಸಪೋಸಿಟರಿ, ಕ್ಲಿಂಟಾಸ್ ಸಿಎಲ್ ವಜೈನಲ್ ಸಪೋಸಿಟರಿ. ಇದ್ರೊಳಗೂ ಸೇಮ್ ಕಂಟೆಂಟ್ ಸೇಮ್ ವರ್ಕಿಂಗ್ ಆಕ್ಷನ್ ಎಲ್ಲ ಇರ್ತೈತ್ರಿ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ಇದು ನಿಮ್ಗೆ 174 ರೂಪಾಯಿದಾಗ 3 ವಜೈನಲ್ ಸಪೋಸಿಟರಿ ಸಿಗ್ತಾವ್ರಿ ಒಂದು ಸ್ಟ್ರಿಪ್ ಒಳಗಡೆ, ಕ್ಯಾಂಡಿಡ್ ಸಿಎಲ್ ವಜೈನಲ್ ಸಪೋಸಿಟರಿ. ಈಗ ಅದ್ರ ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ, ನಿಮ್ ಕಡೆ ನಿಮ್ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನೋಡ್ರಿ ನಿಮ್ ಹತ್ರ ಇರೋದು ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಆಪ್ ಮುಖಾಂತರ ಬಹಳ ಸುಲಭ ರೀತಿ ಅಂತ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಅಂತ ಅರ್ಥ ಆಗಿರ್ಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತು ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ ಲೈಕ್ ಬಟನ್ ನ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ನಿಮ್ ಸ್ನೇಹಿತರ ಜೊತೆಗೆ ಎಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ನೋಡ್ರಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿಗೆ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ.
ನಾನು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಾಗ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಇರಲಾರ್ದ ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.